ಇ ಕಾಮರ್ಸ್ ಬಗ್ಗೆ ತಿಳ್ಕೊತಿದ್ವಿ, ರೈಟ್? ಸೊ ನಾವು ವೇರಿಯಬಲ್ ಪ್ರಾಡಕ್ಟ್ಸ್ಗಳನ್ನು ಹೆಂಗೆ ಆ್ಯಡ್ ಮಾಡೋದು, ರೈಟ್? ಅಫಿಲಿಯೇಟ್ ಪ್ರಾಡಕ್ಟನ್ನು ಹೆಂಗೆ ಆ್ಯಡ್ ಮಾಡೋದು, ರೈಟ್? ಸೊ ಇವೆಲ್ಲವುದನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಸೊ ನಾವು ಡಿಸೈನಿಂಗ್ ಪಾರ್ಟ್, ರೈಟ್? ಒಂದು ಇ ಕಾಮರ್ಸ್ ವೆಬ್ಸೈಟನ್ನು ಡಿಸೈನ್ ಮಾಡೋದು ನಾರ್ಮಲಿ ಒಂದು ಸ್ಟ್ಯಾಟಿಕ್ ವೆಬ್ಸೈಟನ್ನು ಡಿಸೈನ್ ಮಾಡ್ದಂಗೆ ಅಲ್ಲ, ಬಟ್ ಇಲ್ಲೂ ಕೂಡ ನಾವು ಎಲಿಮೆಂಟರ್ ಹೆಲ್ಪನ್ನು ತಗೊಳ್ತೀವಿ, ರೈಟ್? ಸಿ, ನಾವು ಲಾಸ್ಟ್ ಫ್ರೈಡೇ ಕ್ರಿಯೇಟ್ ಮಾಡಿದಂಥ ಪ್ರಾಡಕ್ಟ್ಸ್ಗಳು ಇವೆಲ್ಲ, ರೈಟ್? ಸೊ ಇವಾಗ ನಾನು ನನ್ನ ಸೈಟನ್ನು ಓಪನ್ ಮಾಡ್ತೀನಿ, ರೈಟ್? ಈ ರೀತಿ ಅಂತಂದರೆ ಡೈರೆಕ್ಟ್ ಪ್ರಾಡಕ್ಟ್ಸ್ಗಳೇ ಓಪನ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಮಿಂತ್ರ ಓಪನ್ ಮಾಡ್ತೇನೆ, ರೈಟ್? ಸೊ ಮಿಂತ್ರ ಡೈರೆಕ್ಟ್ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡೋ ಬದಲು ಫಸ್ಟು ಏನು ಬರುತ್ತೆ, ಒಂದು ಹೋಮ್ ಪೇಜ್ ಥರ ಒಂದು ಓಪನ್ ಆಗುತ್ತೆ. ಸಿ, ರೈಟ್? ಸೊ ಈ ರೀತಿ ಓಪನ್ ಆಗುತ್ತೆ, ರೈಟ್? ಸೊ ಡೈರೆಕ್ಟಾಗಿ ಒಂದು ಪ್ರಾಡಕ್ಟ್ ಪೇಜ್ ಓಪನ್ ಆಗೋಕ್ಕಿಂತ ಒಂದು ಹೋಮ್ ಪೇಜ್ ಥರ ಓಪನ್ ಆಗಬೇಕು, ರೈಟ್? ಸೊ ಅದು ಇನ್ನು ಬೆಟರ್ ಆಗಿ ನಮ್ಗೆ ಏನಾಗುತ್ತೆ, ಕನ್ವೆ ಆಗುತ್ತೆ, ರೈಟ್? ಸೊ ಅದಕ್ಕೋಸ್ಕರ ನೀವಿಲ್ಲಿ ಏನು ಮಾಡಬೇಕು, ಥೀಮ್ಸ್ಗಳನ್ನು ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು, ಥೀಮ್ಸ್, ರೈಟ್? ಸೊ ನಾನು ನಿಮಗೆ ಬ್ಲಾಕ್ಸಿಯನ್ನು ಹೇಳ್ಕೊಟ್ಟಿದ್ದೆ, ರೈಟ್? ಸೊ ಬ್ಲಾಕ್ಸಿಯನ್ನು ಬಿಟ್ಟು, ರೈಟ್? ಸೊ ನಮಗೆ ಇನ್ನೊಂದು ಥೀಮ್ ಕೂಡ ಇದೆ, ಸಾಕಷ್ಟು ಥೀಮ್ಸ್ಗಳಿದ್ದಾವೆ, ಜನರೇಟ್ ಪ್ರೆಸ್ ಆಗಿರ್ಬೋದು, ಬ್ಲಾಕ್ಸಿ ಆಗಿರ್ಬೋದು, ರೈಟ್? ಸೊ ಇನ್ನೂ ಕೆಲವುದಿದ್ದಾವೆ, ಆಸ್ಟ್ರಾ, ರೈಟ್? ಆಸ್ಟ್ರಾ ತುಂಬ ಚೆನ್ನಾಗಿದೆ ಥೀಮ್. ಸೊ ಬ್ಲಾಕ್ಸಿ ಅಥವಾ ಆಸ್ಟ್ರಾವನ್ನು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಅಪಿಯರೆನ್ಸ್ ಅಂಡರ್ಗೆ ಹೋಗಿ ಥೀಮ್ಸ್, ರೈಟ್? ಸೊ ಆಸ್ಟ್ರಾ ಅಂತ ನೀವು ಸರ್ಚ್ ಮಾಡಿ ಇಲ್ಲಿ. ಸೊ ಇಲ್ಲಿ ಆಲ್ರೆಡಿ ಆಸ್ಟ್ರಾ ಅಂತ ಇದೆ, ಸೊ ನಾನು ಇನ್ಸ್ಟಾಲ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊತೀನಿ. ಓಕೆ, ಸೊ ಆ್ಯಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ದ ಲೆಫ್ಟ್ ಹ್ಯಾಂಡ್ ಸೈಡ್ ಸಿ, ನನಗೆ ಆಸ್ಟ್ರಾ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಆಸ್ಟ್ರಾ, ರೈಟ್? ಸೊ ಆಸ್ಟ್ರಾನ ನಾನು ಏನು ಮಾಡ್ತೀನಿ, ಆಸ್ಟ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಸಿ, ಇಲ್ಲಿ ನನಗಿಲ್ಲಿ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಸ್ಟಾರ್ಟರ್ ಟೆಂಪ್ಲೇಟ್ಸ್. ಸೊ ದೆನ್ ಸ್ಟಾರ್ಟ್ ಬಿಲ್ಡಿಂಗ್ ನಾವು ಮೇಲೆ ಕ್ಲಿಕ್ ಮಾಡಿ. ಓಕೆ, ಆ್ಯಂಡ್ ಇಫ್ ಇನ್ ಕೇಸ್ ಎ ಐ ಬಿಲ್ಡರನ್ನು ನೀವು ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್, ಅಥವಾ ಟೆಂಪ್ಲೇಟ್ಸ್ಗಳನ್ನು ನೀವು ಯೂಸ್ ಮಾಡ್ತೀರಾ ಅಂತಂದರೆ ಟೆಂಪ್ಲೇಟ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಬಿಲ್ಡ್ ವಿತ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ದೆನ್ ನಾವು ಯೂಸ್ ಮಾಡ್ತಿರೋ ಪೇಜ್ ಬಿಲ್ಡರ್ ಯಾವುದು, ಎಲಿಮೆಂಟರ್. ಸೊ ಎಲಿಮೆಂಟರನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಾದ್ಮೇಲೆ ಸಿ, ಇಲ್ಲಿ ನಮಗೆ ಸಾಕಷ್ಟು ಲೈಕ್ ಬ್ಲಾಕ್ಸಿಲಿ ನಾವು ಹೆಂಗೆ ಸಾಕಷ್ಟು ಥೀಮ್ಸ್ಗಳನ್ನು ನೋಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಸಾಕಷ್ಟು ಥೀಮ್ಸ್ಗಳನ್ನು ನೋಡ್ತೀವಿ, ಅಂತಂದರೆ ಟೆಂಪ್ಲೇಟ್ಸ್ಗಳನ್ನು ನೋಡ್ತೀವಿ, ರೈಟ್? ಸೊ ಇಲ್ಲಿ ನೀವು ಬಿಸ್ನೆಸ್, ಲೋಕಲ್ ಬಿಸ್ನೆಸ್ ತೊಗೊಳ್ತೀರೋ, ಪರ್ಸ್ನಲ್ ಕೇರಿಗೆ ತೊಗೊಳ್ತೀರೋ, ಪ್ರೊಫೆಷನಲ್ ಕೇರಿಗೆ, ಪರ್ಸ್ನಲ್ ಸೈಟ್ಸ್. ಸೊ ಬೇಸಿಕಲಿ ಆಲ್ಮೋಸ್ಟ್ ಎಲ್ಲ ಒಂದು ಬಿಸ್ನೆಸ್ಸಿನ ಟೆಂಪ್ಲೇಟ್ಸ್ಗಳು ಕೂಡ ಇಲ್ಲಿ ನಮಗೆ ಸಿಗ್ತವೆ, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು ಇ ಕಾಮರ್ಸ್, ರೈಟ್? ಸೊ ಇಲ್ಲಿ ನಮ್ಗೆ ಆಪ್ಷನ್ ಇರುತ್ತೆ ಲೈಕ್ ಇ ಲರ್ನಿಂಗ್, ಆನ್ಲೈನ್ ಕೋರ್ಸಸನ್ನು ಸೆಲ್ ಮಾಡ್ತೀರಾ, ರೈಟ್? ಜ್ಯುವೆಲ್ರಿ ಸ್ಟೋರ್ ಆಗಿರ್ಬೋದು, ಸ್ಪೋರ್ಟ್ಸ್ ಸ್ಟೋರ್ ಆಗಿರ್ಬೋದು, ಬುಕ್ ಸ್ಟೋರ್ ಆಗಿರ್ಬೋದು. ಸೊ ನಿಮ್ಗೆ ಯಾವುದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಪೋರ್ಟ್ಸ್ ಸ್ಟೋರ್ ಅಂತ ತೊಗೊಂಡಿದ್ದೀನಿ, ರೈಟ್? ಸೊ ಇಲ್ಲಿ ಪ್ರೀಮಿಯಮ್ ಅನ್ನೋದು ಇರೋದೆಲ್ಲ ಯು ಹ್ಯಾವ್ ಟು ಪೇ ದ ಮನಿ ಫಾರ್ ದ ಆಸ್ಟ್ರಾ, ರೈಟ್? ಇಫ್ ಇನ್ ಕೇಸ್ ಬೇಡ ಅಂತಂದರೆ ಜಸ್ಟ್ ಲೀವ್ ಇಟ್. ಇವೆಲ್ಲ ಏನು ಇ ಕಾಮರ್ಸ್ ಥೀಮ್ಸ್ಗಳೇ. ಸಿ, ಸೊ ಇಲ್ಲಿ ನಮಗೆ ಆಪ್ಷನ್ ಕೂಡ ಇರುತ್ತೆ, ಫ್ರೀ ಮೆಥಡ್ ಮಾತ್ರ ಬೇಕಾ ಅಥವಾ ಪೇಯ್ಡ್ ಮೆಥಡ್ ಬೇಕಾ. ಸೊ ಇಲ್ಲಿ ಆಲ್ ಅಂತ ಇರುತ್ತೆ, ಸೊ ಲೆಟ್ ಚೂಸ್ ಆಲ್, ರೈಟ್? ಸೊ ನಿಮ್ಗೆ ಯಾವುದು ಥೀಮ್ ಬೇಕೋ ಆ ಥೀಮನ್ನು ನೀವು ಆರಾಮಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ರೈಟ್? ಸೊ ಹಿಯರ್, ಸೊ ಲೆಟ್ಸ್ ಚೆಕ್. ಸೊ ಇವೆಲ್ಲವುದು ನೀವು ನೋಡ್ಬೋದು ಪ್ರೀಮಿಯಂ ಥೀಮ್ಸ್, ರೈಟ್? ಇದು ಫ್ರೀ ಥೀಮ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಒನ್. ಓಕೆ,
ಸೊ ನಾನು ಚೂಸ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ಟೆಂಪ್ಲೇಟ್ ಬೇಕು ಆ ಟೆಂಪ್ಲೇಟನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಚೂಸ್ ಮಾಡಿದ್ದೀನಿ. ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ಕಸ್ಟಮೈಸ್ ಕೇಳುತ್ತೆ, ಅಂತಂದರೆ ಇಫ್ ಇನ್ ಕೇಸ್ ನೀವು ಫಾಂಟ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಫಾಂಟ್ ಪೇರನ್ನು ನೀವು ಚೇಂಜ್ ಮಾಡ್ಬೋದು. ಕಲರ್ ಪ್ಯಾಲೆಟನ್ನು ನೀವು ಯು ಕ್ಯಾನ್ ಚೇಂಜ್ ಕಲರ್ ಪ್ಯಾಲೆಟ್ ಆ್ಯಸ್ ವೆಲ್. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕಲರ್ ಪ್ಯಾಲೆಟನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಸೊ ಇಟ್ಸ್ ಅಪ್ ಟು ಯು, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆರಾಮ್ಸೆ ಲೈಕ್ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಆಫ್ಟರ್ ದ್ಯಾಟ್ ಸಮ್ ಪ್ಲಗಿನ್ಸ್ ಅನ್ನು ಕೇಳುತ್ತೆ. ಸೊ ನಿಮಗೆ ಬೇಡ ಅಂತ ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಸ್ಟೆಪ್. ಇಫ್ ಇನ್ ಕೇಸ್ ಬೇಕು ಅಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಶೋರ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಬಟ್ ಆ್ಯಸ್ ಪರ್ ನಾವು ನಾನು ಸ್ಕಿಪ್ ದಿಸ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್, ಅದಾದಮೇಲೆ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ನೇಮನ್ನು ಕೊಡಿ ಆ್ಯಂಡ್ ನಿಮ್ಮ ಮೇಲ್ ಐ ಡಿಯನ್ನು ಕೊಡಿ. ಸೊ let's 1 second. ಯಾ, ಸೊ ನಿಮ್ಮ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿ. ರೈಟ್, ನಿಮ್ಮ ಇಮೇಲ್ ಐ ಡಿಯನ್ನು ನೀವು ಇಲ್ಲಿ ಕೊಡಿ. ಆಫ್ಟರ್ ದಟ್ ಸಬ್ಮಿಟ್ ಆ್ಯಂಡ್ ಬಿಲ್ಡ್ ಮೈ ಸೈಟ್ ಮೇಲೆ ಇರುತ್ತೆ. ಸೊ ಜಸ್ಟ್ ಬಿಲ್ಡ್ ಮೈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ಈ ಥೀಮ್ಸ್ಗೆ ಬೈ ಡಿಫಾಲ್ಟ್ ಕೆಲವು ಪ್ಲಗಿನ್ಸ್ಗಳು ಬೇಕಿರುತ್ತೆ. ಸೊ ಅದೆಲ್ಲದು ಕೂಡ ಇವಾಗ ಅದೇ ಬೈ ಡಿಫಾಲ್ಟಾಗಿ ಆಟೋಮೆಟಿಕಲಿ ಇನ್ಸ್ಟಾಲ್ ಮಾಡ್ಕೊಳ್ಳುತ್ತೆ. ಸೊ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನಿಮ್ಮ ಇ ಕಾಮರ್ಸ್ ಸೈಟ್ ಏನಿರುತ್ತೆ ರೆಡಿ ಆಗಿರುತ್ತೆ. ಸೊ ಇದರಲ್ಲಿ ನೀವೇನು ಮಾಡಬೇಕು, ಆರಾಮ್ಸೆ ನೀವು ನಿಮ್ಮ ಸೈಟನ್ನು ಎಡಿಟ್ ಮಾಡ್ತಾ ಹೋಗ್ಬೋದು. ಸೊ ಎಲಿಮೆಂಟರ್ ವಿತ್ ದ ಹೆಲ್ಪ್ ಆಫ್ ಎಲಿಮೆಂಟರ್, ರೈಟ್. ಸೊ ಜಸ್ಟ್ ವೆಯ್ಟ್. ಯಾ, ರೈಟ್. ಸೊ ವ್ಯೂ ಯುವರ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಕಾಣುತ್ತೆ ನಿಮ್ಮ ಸೈಟ್. ಅಂತಂದರೆ ಇವೆಲ್ಲ ಏನು ನಾವು ಆ್ಯಡ್ ಮಾಡಿದಂಥ ಪ್ರಾಡಕ್ಟ್ಸ್. ಸೊ ಫಸ್ಟ್ ಇದ್ದಿದ್ದು ಹೆಂಗೆ ಈ ರೀತಿ ಇತ್ತು. ಇವಾಗ ನಾನು ರಿಫ್ರೆಶ್ ಮಾಡಿದ್ರೆ ಹಿಂಗಿದೆ ನನ್ನ ಸೈಟ್. ಸಿ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಇದೇನು ವೇರಿಯೇಬಲ್ ಪ್ರಾಡಕ್ಟ್ಸ್ ಅಂತಂದರೆ ವೇರಿಯೇಷನ್, ಕಲರ್ಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಇವೆಲ್ಲ ಇದ್ವು ನಮಗೆ, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ಸ್ವ್ಯಾಚಸ್ ಬಂದಿರ್ತವೆ, ವೇರಿಯೇಷನ್ ಸ್ವ್ಯಾಚಸ್ ಅಂತಂದರೆ ಕಲರ್ ವೈಸ್. ನಮ್ಮ ಮಿಂತ್ರದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಈ ರೀತಿ ನಮ್ಮ ಸೈಟ್ ಏನಾಗಿದೆ ರೆಡಿ ಆಗಿದೆ. ಸೊ ಇದನ್ನು ನಾವು ಇವಾಗ ಏನು ಮಾಡಬೇಕು, ಎಡಿಟ್ ಮಾಡಬೇಕು, ರೈಟ್. ಸೊ ಇಲ್ಲೇ ಆಪ್ಷನ್ ಇರುತ್ತೆ ಎಡಿಟ್ ವಿತ್ ಎಲಿಮೆಂಟರ್ ಅಂತ. ಇಲ್ಲೂ ಕೂಡ ನೀವು ಹೋಗ್ಬೋದು, ಅಥವಾ ಪೇಜಸ್ಗೆ ಹೋಗಿ ಪರ್ಟಿಕ್ಯುಲರ್ ಪೇಜನ್ನು ಎಡಿಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಎಡಿಟ್. ಬಟ್ ಇಲ್ಲೇ ಆಪ್ಷನ್ ಇರೋದ್ರಿಂದ ನಾನು ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಒಂದು 2 ಮಿನಿಟ್ಸ್, ಒಂದು ಕಪಲ್ ಆಫ್ ಸೆಕೆಂಡ್ಸ್ ಅಷ್ಟೇ, ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಎಲಿಮೆಂಟರ್ ಗೊತ್ತು ಅಲ್ವಾ, 2 ಕ್ಲಾಸ್ ಎಲಿಮೆಂಟರ್ ಮೇಲೇ ತೊಗೊಂಡಿದ್ದೆ ನಾನು. ಸೊ ಇಲ್ಲಿ ನೀವು ಆರಾಮಾಗಿ ಎಡಿಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಇಮೇಜನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಆ್ಯಂಡ್ ಟೆಕ್ಸ್ಟನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಜಸ್ಟ್ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ನೀವು ನೋಡ್ಬೋದು ಏನಿದೆ, ಮೇಕ್ ಫಾರ್ ಎಕ್ಸಾಂಪಲ್ ಶಾಪ್. For example, let me take make your monsoon. ಸ್ಟೈಲಿಶ್. ಓಕೆ, ಸೊ ಈ ರೀತಿ ನಾನು ಒಂದು ಕೊಟ್ಟಿದ್ದೀನಿ. ಸೊ ಸ್ಟೈಲ್ ಮೇಲೆ ಹೋಗಿ ಇಫ್ ಇನ್ ಕೇಸ್ ಡಿಸ್ಕ್ರಿಪ್ಷನ್ಸ್, ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಸೊ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ಬಟ್ ಆ್ಯಸ್ ಪರ್ ನಾನು ಹಾಗೆ ಬಿಡ್ತೀನಿ, ರೈಟ್. ಟೈಟಲ್ ಟ್ಯಾಗ್ H1 ಅಂತ ಇದೆ, H2 ತೊಗೊಂಡ್ರೆ ಏನಾಗುತ್ತೆ ಇಲ್ಲಿ ನೀವು ನೋಡ್ಬೋದು
ಟೆಕ್ಸ್ಟ್ ಏನಾಗುತ್ತೆ ಚಿಕ್ಕದಾಗುತ್ತೆ, H1 ತೊಗೊಂಡ್ರೆ ದೊಡ್ಡದಿರುತ್ತೆ, ರೈಟ್. ಸೊ ದೆನ್ ಟೈಪೋಗ್ರಫಿ ಆ್ಯಂಡ್ ಡಿಫಾಲ್ಟ್ ಫಾರ್ ಎಕ್ಸಾಂಪಲ್ ನಾನು ಜೋಸ್ ತೊಗೊಳ್ತೀನಿ. ಓಕೆ, ಸಿ ಆ್ಯಂಡ್ ದೆನ್ ಸೈಜ್ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೀವು ಮಾಡ್ಕೋಬೋದು, ರೈಟ್. ಆ್ಯಂಡ್ ವೆಯ್ಟ್ ಎಷ್ಟು ಬೇಕು, ಫಾರ್ ಎಕ್ಸಾಂಪಲ್ 600 ಸೆಮಿ ಬೋಲ್ಡ್, ರೈಟ್. ಆಫ್ಟರ್ ದಟ್ ಲೆಟರ್ ಸ್ಪೇಸಿಂಗ್, ಲೈನ್ ಹೈಟ್ ಎಷ್ಟು ಬೇಕು, ಸೊ ನಿಮಗೆ ಅಕಾರ್ಡಿಂಗ್ ಟು ನಿಮ್ಮ ಸೈಟ್ ಮೇಲೆ ನೀವು ವರ್ಕ್ ಆನ್ ಮಾಡ್ಬೋದು, ರೈಟ್. ಸೊ ಇದನ್ನೇನಂತ ಕರಿತೀವಿ ನಾವು, ಬಟನ್. ಸೊ ಇಲ್ಲಿ ವ್ಯೂ ಮೋರ್ ಅಂತ ಇದೆ, ಸೊ ನಾನೇನು ಮಾಡ್ತೀನಿ, ಶಾಪ್ ನಾವು ಅಂತ ಕೊಡ್ತೀನಿ, ಶಾಪ್ ನಾವು, ರೈಟ್. ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪೇಜಿನ ಲಿಂಕನ್ನು ನೀವು ಕೊಡಬೇಕು. ಫಾರ್ ಎಕ್ಸಾಂಪಲ್ ಶಾಪ್ ಪೇಜನ್ನು ಓಪನ್ ಮಾಡ್ತೀನಿ ನಾನು, ರೈಟ್. ಸೊ ಆ್ಯಸ್ ಪರ್ ನಾವು ಶಾಪ್ ಪೇಜಲ್ಲಿ ಏನೂ ಇಲ್ಲ, ರೈಟ್. ಚಲೋ, ಆ್ಯಸ್ ಪರ್ ನಾವು ಇದು ಹಿಂಗಿರಲಿ. ಓಕೆ, ಸೊ ನಾನು ಶಾಪ್ ಪೇಜ್ ಲಿಂಕನ್ನು ಇವಾಗ ಕೊಟ್ಟಿರ್ತೀನಿ. ಆಫ್ಟರ್ ದಟ್ ನಾವು ಎಡಿಟ್ ಮಾಡ್ಕೊಳ್ಳೋಣ, ರೈಟ್. ಸೊ ಲಿಂಕ್, ಶಾಪ್ ಪೇಜ್ ಲಿಂಕನ್ನು ನಾವು ಇಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ ಐಕಾನ್ ಬೇಕು ಅಂತಂದರೆ ಐಕಾನನ್ನು ನೀವು ಆ್ಯಡ್ ಮಾಡ್ಬೋದು, ಸ್ಟೈಲ್ ಚೇಂಜ್ ಮಾಡ್ತೀರಾ ಅಂದರೆ ಸ್ಟೈಲ್ ಚೇಂಜ್ ಮಾಡ್ಬೋದು, ರೈಟ್. ಸೊ ಇದೆಲ್ಲ ಆದಮೇಲೆ ಮೇಕ್ ಶೋರ್ ಪಬ್ಲಿಷ್ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಇಲ್ಲ ಅಂತಂದರೆ ನೀವು ಮಾಡಿರೋ ಯಾವ ಚೇಂಜಸ್ಗಳು ಕೂಡ ಸೇವ್ ಆಗಿರೋದಿಲ್ಲ, ರೈಟ್. ಸೊ ಇಮೇಜನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಇಮೇಜ್ ಆ್ಯಸ್ ವೆಲ್. 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೈಲ್ ಮೇಲೆ ಹೋದರೆ ಸೊ ಇಲ್ಲಿ ಇಮೇಜ್ ಇರುತ್ತೆ, ಯು ಕ್ಯಾನ್ ಚೇಂಜ್ ಯುವರ್ ಇಮೇಜ್. ಓಕೆ, ದಿಸ್ ಇಮೇಜ್ ಯು ಕ್ಯಾನ್ ಚೇಂಜ್ ದಿಸ್ ಇಮೇಜ್, ಚೂಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಚೇಂಜ್ ಮಾಡ್ಬೋದು. ನಾನು ಎಲಿಮೆಂಟರ್ ಕ್ಲಾಸಲ್ಲಿ ಹೇಳಿದ್ದೀನಿ, ಸೊ ಅದೇ ರೀತಿ. ಅದಾದಮೇಲೆ ಪೊಸಿಷನ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸೆಂಟರ್ ಇಟ್ಟಿರೋದಕ್ಕೆ ನನಗೆ ಇಮೇಜ್ ಪರ್ಫೆಕ್ಟಾಗಿ ಕಾಣ್ತಿದೆ. ಇಫ್ ಇನ್ ಕೇಸ್ ಟಾಪ್ ಲೆಫ್ಟು, ರೈಟ್, ಟಾಪ್ ರೈಟು, ಆರ್ ಎಲ್ಸ್ ಲೆಟ್ ಮೀ ಸೆಂಟರ್ ರೈಟ್, ಸೊ ಈ ರೀತಿ ಅಂತಂದರೆ ಬಾಟಮ್ ರೈಟ್, ಸೊ ಅಂತಂದರೆ ಇಮೇಜ್ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಸೆಂಟರ್ ಈಸ್ ಬೆಟರ್, ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ನಾವು ಆ್ಯಡ್ ಮಾಡಿದಂಥ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿರ್ತವೆ. ಅಂತಂದರೆ ಡೆಮೋ ಪ್ರಾಡಕ್ಟ್ಸ್ಗಳು ಕೂಡ ಬಂದಿದ್ದಾವೆ, ಅಂತಂದರೆ ಬೈ ಡಿಫಾಲ್ಟ್ ಥೀಮ್ ಜೊತೆಗೆ ಬಂದಂಥ ಪ್ರಾಡಕ್ಟ್ಸ್ಗಳು. ಮೇಕ್ ಶೋರ್ ನೀವು ಯಾವಾಗ ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಲ್ವ, ಫಸ್ಟು ನೀವೊಂದು ಥೀಮನ್ನು ಆ್ಯಡ್ ಮಾಡಬೇಕು. ಅದರಲ್ಲಿ ಬರೋ ಡೆಮೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೀವು ಡಿಲೀಟ್ ಮಾಡಬೇಕು. ಆಫ್ಟರ್ ದಟ್ ನಿಮ್ಮ ಓನ್ ಪ್ರಾಡಕ್ಟ್ಸ್ಗಳನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಹೇಗೆ ಡಿಲೀಟ್ ಮಾಡೋದು, ಸಿಂಪಲ್. ಫಸ್ಟು ನೀವು ಇವಾಗ ಒಂದು ಥೀಮನ್ನು ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಕೆಲವು ಡೆಮೋ ಪ್ರಾಡಕ್ಟ್ಸ್ಗಳು ಬಂದಿರ್ತವೆ, ರೈಟ್. ಇವಾಗ ನನಗೆ ಬಂದಿದ್ದಾವಲ್ಲ ಆ ರೀತಿ. ಸೊ ನೀವೇನು ಮಾಡಬೇಕು, ಪ್ರಾಡಕ್ಟ್ಸ್ ಅಂಡರ್ಗೆ ಹೋಗಿ, ಓಕೆ, ಪ್ರಾಡಕ್ಟ್ಸ್ ಅಂಡರ್, ರೈಟ್, ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೆಮೋ ಪ್ರಾಡಕ್ಟ್ಸ್ಗಳು ಎಲ್ಲವೂ ಕೂಡ ಬಂದಿರ್ತವೆ, ರೈಟ್. ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ ಡೆಮೋ ಪ್ರಾಡಕ್ಟ್ಸ್ಗಳನ್ನು. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಲ್ಕ್ ಆಪ್ಷನಲ್ಲಿ ಮೂವ್ ಟು ಟ್ರ್ಯಾಶ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಡಿಲೀಟ್ ಆಗ್ತವೆ. ಓಕೆ, ಒಂದೊಂದೇ ಡಿಲೀಟ್ ಮಾಡ್ತೀರಾ ಅಂತಂದರೆ ಯಾವ ಪ್ರಾಡಕ್ಟನ್ನು ನೀವು ಡಿಲೀಟ್ ಮಾಡಬೇಕು ಅಂತ ಅನ್ಕೊತೀರಲ್ವ, ಆ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿ. ಓಕೆ, ಬಲ್ಕ್ ಆ್ಯಕ್ಷನ್ಗೆ ಹೋಗಿ ಮೂವ್ ಟು ಟ್ರ್ಯಾಶ್, ದೆನ್ ಅಪ್ಲೈ, ಸಿಂಪಲ್. ಸಿ, ರೈಟ್. ಸೊ ನೀವು ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಥೀಮನ್ನು ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್, ರೈಟ್. ಅಂತಂದರೆ ಡಬಲ್ ಕೆಲಸ ಆಗಿರೋದಿಲ್ಲ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡಿದೆ ಅಷ್ಟೇ, ರೈಟ್. ಸೊ ಹಿಯರ್ ಪ್ರಾಡಕ್ಟ್ ಚೇಂಜ್ ಮಾಡಬೇಕು, ರೈಟ್. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಹೆಡಿಂಗ್ ಹೆಂಗೆ ಚೇಂಜ್ ಮಾಡಬೇಕು, ಈ ಟೆಕ್ಸ್ಟ್ ಎಲ್ಲ ಹೆಂಗೆ ಚೇಂಜ್ ಮಾಡಬೇಕು. ಜಸ್ಟ್ ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾನು ಎಡಿಟ್ ಮಾಡ್ಕೋಬೋದು. ಸೊ ಹಿಯರ್ ಇಲ್ಲಿ ಪ್ರಾಡಕ್ಟಿಂದು ನಾನು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ಯುವರ್ ಶಾರ್ಟ್ ಕೋಡ್ ಅಂತ ಇದೆ. ಸೊ ಶಾರ್ಟ್ ಕೋಡ್ ಅಂತಂದರೆ ಇದೆ, ರೈಟ್.
ಸೊ ಈ ಶಾರ್ಟ್ ಕೋಡನ್ನು ನೋಡ್ಕೊಳ್ಳಿ. ಸೊ ಪ್ರಾಡಕ್ಟ್ ಲಿಮಿಟ್ ಎಷ್ಟು? 8 ಪ್ರಾಡಕ್ಟ್ಸ್. ಸಿ ಇಲ್ಲಿ ನೀವು ನೋಡಿದ್ರೆ 1 2 3 4 5 6 7 8 ಅಂತ ಇದೆ. ಸೊ ಅದಕ್ಕೋಸ್ಕರ ಈ ಪೇಜಲ್ಲಿ 8 ಪ್ರಾಡಕ್ಟ್ಸ್ಗಳನ್ನು ತೋರಿಸಿದ್ದಾರೆ, ರೈಟ್. ಸೊ ಇಫ್ ಇನ್ ಕೇಸ್ ನಾನಿಲ್ಲಿ 12 ಅಂತ ಮೆನ್ಷನ್ ಮಾಡ್ತೀನಿ, ಸಿ 12 ಪ್ರಾಡಕ್ಟ್ಸ್ ಬಂದ್ವು, ರೈಟ್. ಸೊ ಇಲ್ಲಿ ಕಾಲಮ್ಸ್ ಎಷ್ಟು? 4 ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾನು 6 ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸಿ ಕಾಲಮ್ಸ್, ರೈಟ್. ಆ್ಯಂಡ್ ಲೆಟ್ ಮಿ ಗೋ ಫಾರ್ 2. ಸಿ ರೈಟ್ ಅಂತಂದರೆ ಒಂದು ಕಾಲಮಲ್ಲಿ ಎಷ್ಟು ಪ್ರಾಡಕ್ಟ್? 2 ಪ್ರಾಡಕ್ಟ್ ಅಷ್ಟೇ ಡಿಸ್ಪ್ಲೇ ಆಗ್ತವೆ. ಸೊ 3 ಅಂತಂದರೆ 3 ಪ್ರಾಡಕ್ಟ್ಸ್ ಡಿಸ್ಪ್ಲೇ ಆಗ್ತವೆ. 4 ಅಂದರೆ 4 ಡಿಸ್ಪ್ಲೇ ಆಗ್ತವೆ. 5 ಅಂದರೆ 5 ಡಿಸ್ಪ್ಲೇ ಆಗ್ತವೆ. ಸಿ ರೈಟ್, ನಾನಿಲ್ಲಿ 4 ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ದೆನ್ ಅಡ್ವಾನ್ಸ್ ಲೆವೆಲ್ ಆಪ್ಷನಿಗೆ ಹೋಗಿ ಇಫ್ ಇನ್ ಕೇಸ್ ನೀವು ಮಾರ್ಜಿನನ್ನು ಸೆಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸೆಟ್, ಪ್ಯಾಡಿಂಗನ್ನು ಸೆಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಸೆಟ್, ರೈಟ್. ಬಟ್ ಇಲ್ಲಿ ನೀವು ನೋಡ್ಬೋದು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಇದು, ರೈಟ್. ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಏನಕ್ಕೆ ಅಂತಂದರೆ ಇಮೇಜ್ ಫಾಲ್ಟ್. ಬೇಕಿದ್ರೆ ಈ ಡೆಮೋ ಪ್ರಾಡಕ್ಟ್ಸ್ಗಳನ್ನು ನೋಡಿ ನೀವು. ಓಕೆ, 1 2 3 ಆ್ಯಂಡ್ ದೆನ್ 4. ಆಫ್ಟರ್ ದಟ್ ಡೆಮೋ ಪ್ರಾಡಕ್ಟ್ಸ್ಗಳು ಏನಿದಾವೆ ಅಲ್ವಾ, ಈ ಎಲ್ಲ ಇಮೇಜಸ್ಗಳು ಏನಿದಾವೆ ಒಂದೇ ರೇಷಿಯೋಲಿದ್ದಾವೆ. ಐದರ್ 1:1, ಓಕೆ, ಆರ್ ಎಲ್ಸ್ ಇಫ್ ಇನ್ ಕೇಸ್ ನಿಮಗೆ 9:16, ರೈಟ್, ಆರ್ ಎಲ್ಸ್ 4 ಸಮಥಿಂಗ್ ಲೈಕ್ 6, ರೈಟ್, ಈ ರೀತಿ. ಸೊ ನಿಮಗೆ ನಿಮ್ಮ ಸೈಟ್ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಮೇಕ್ ಶೋರ್ ಇಮೇಜಸ್ಗಳೆಲ್ಲದೂ ಕೂಡ ಒಂದೇ ಸೈಜಲ್ಲಿ ಇರಬೇಕು. ಏನು ಮಾಡಬೇಕು? ಒಂದೇ ಸೈಜಲ್ಲಿ ಇರಬೇಕು. ಇದಕ್ಕೆ ಕಾಮರ್ಸಲ್ಲಿ ಒಂದು ಆಪ್ಷನ್ ಇದೆ, ಅದೇನಪ್ಪ ಅಂತಂದರೆ ನೀವು ಕಸ್ಟಮೈಸ್ ಆಪ್ಷನಿಗೆ ಹೋಗಬೇಕು. ಜಸ್ಟ್ ಗೋ ಟು ಯುವರ್ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್ ಆ್ಯಂಡ್ ದೆನ್ ಅಪಿಯರೆನ್ಸ್ ಅಂಡರಲ್ಲಿ ಕಸ್ಟಮೈಸ್ ಆಪ್ಷನ್ ಇರುತ್ತೆ. ಎನಿಹೌ ಅಪಿಯರೆನ್ಸ್, ದೆನ್ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಕಾಮರ್ಸ್ ಅಂತ ಬರುತ್ತೆ. ಸಿ ಕಾಮರ್ಸ್. ಸೊ ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಇಲ್ಲಿ ಪ್ರಾಡಕ್ಟ್ ಇಮೇಜಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಪ್ರಾಡಕ್ಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಇಲ್ಲಿ ನಮಗೆ ಬೈ ಡಿಫಾಲ್ಟಾಗಿ ಇಲ್ಲಿ ನೀವು ನೋಡ್ಬೋದು ಕಸ್ಟಮ್ ಎಷ್ಟಿದೆ? 9:6 ಅಂತ ಇದೆ. ಥಂಬ್ನೇಲ್ ಕ್ರಾಪಿಂಗ್ ಫಾರ್ ಎಕ್ಸಾಂಪಲ್ 1:1 ತಗೊಳ್ತೀನಿ ನಾನು. ಓಕೆ, ಸಿ ಅವಾಗ ನೋಡಿದ್ರೆ ಎಲ್ಲ ಪ್ರಾಡಕ್ಟು ಕೂಡ ಒಂದೇ ಸೈಜಿಗೆ ಬರ್ತದೆ. ಅಲೈನ್ಮೆಂಟ್, ರೈಟ್. ಆ್ಯಂಡ್ ಇಫ್ ಇನ್ ಕೇಸ್ ಅನ್ಕ್ರಾಪ್ಡ್ ಅಂತಂದರೆ ಕ್ರಾಪೇ ಮಾಡ್ದಿಲ್ದಂಗೆ ಇರಬೇಕು ಅಂತಂದರೆ ಇಮೇಜಸ್ಗಳು ಕ್ರಾಪ್ ಆಗೋದಿಲ್ಲ. ಸೊ ಆವಾಗ ಆ ಒರಿಜಿನಲ್ ಇಮೇಜಸ್ಗಳು ಸೈಜ್ ಏನಿರುತ್ತೆ ಅಲ್ವಾ ಅದೇ ಸೈಜಿಗೆ ಬಂತವೆ. ಸೊ ಇವಾಗ 1:1 ತೊಗೊಂಡಿದ್ದೀನಿ ನಾನು, ರೈಟ್. ಸೊ ದೆನ್ ಐ ವಿಲ್ ಪಬ್ಲಿಷ್ ಯು. ಸೊ ದೆನ್ ಐ ವಿಲ್ ಗೋ ಬ್ಯಾಕ್. ಸೊ ನಾನು ನನ್ನ ಸೈಟ್ ಓಪನ್ ಮಾಡೋಣ, ವೇಟ್. ಸಿ ಇವಾಗ ಏನಾಯಿತು? ಎಲ್ಲ ಪ್ರಾಡಕ್ಟು ಒಂದೇ ಸೈಜಲ್ಲಿದೆ. ಸಿ ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಆಗ್ತಿದೆ? ಹೆಡ್ಲೈನ್ಸ್ ಅಂತಂದರೆ ಈ ಪ್ರಾಡಕ್ಟಿನ ಹೆಡ್ಲೈನ್ಸ್ಗಳು ಏನಿರ್ತವೆ ಅಲ್ವಾ ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ತಿದೆ, ರೈಟ್. ಸೊ ಅದನ್ನು ನೀವು ಪ್ರಾಪರ್ ವೇಯಲ್ಲಿ ಕೊಟ್ಟರೆ ಸಿ ಎಲ್ಲನೂ ಪರ್ಫೆಕ್ಟಾಗಿ ಕಾಣುತ್ತೆ, ರೈಟ್. ಸೊ ಇಲ್ಲಿ ಏನು ಕಾಣ್ತಿದೆ? ಟೀ ಶರ್ಟ್ಸ್ ಆ್ಯಂಡ್ ದೆನ್ ಕ್ಯಾಟಗರಿ ಇಲ್ಲಿ ಕಾಣ್ತಿದೆ, ಸೆಲ್ ಫೋನ್ ಕ್ಯಾಟಗರಿ, ಟೀ ಶರ್ಟ್ಸ್ ಕ್ಯಾಟಗರಿ, ಇದೇನು ಮೆನ್ ಕ್ಯಾಟಗರಿ. ಓಕೆ, ಇದು ಅನ್ಕ್ಯಾಟಗರೈಸ್ಡ್ ಅಂತಂದರೆ ನಾವು ಯಾವುದು ಕ್ಯಾಟಗರೀಸ್ ಮಾಡಿಲ್ಲ, ಇದು ಕೂಡ ಅನ್ಕ್ಯಾಟಗರೈಸ್ಡ್, ರೈಟ್. ಸೊ ಇಫ್ ಇನ್ ಕೇಸ್ ನೀವು ಇಮೇಜಸ್ನ ಒಂದೇ ಸೈಜಿಗೆ ಮಾಡಬೇಕು ಅಂತಂದರೆ ನಿಮ್ಗೆ 2 ಆಪ್ಷನ್ ಇದೆ. ಎಲ್ಲ ಇಮೇಜಸ್ನು ಏನು ಮಾಡಬೇಕು? ನೀವು ಒಂದೇ ಸೈಜಲ್ಲಿ ನೀವು ಕ್ರಿಯೇಟ್ ಮಾಡಬೇಕು. ಇಲ್ವಾ, ಕಸ್ಟಮೈಸ್ ಆಪ್ಷನಿಗೆ ಬಂದು ನೀವಿಲ್ಲಿ 1:1 ಅನ್ನು ಅಥವಾ ನಿಮಗೆ ಬೇಕಾಗಿರುವಂಥ ರೇಷಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ರೈಟ್. ಆ್ಯಂಡ್ ಇಲ್ಲಿ ಪ್ರಾಡಕ್ಟ್ ಕ್ಯಾಟಲಾಗ್ ಆಪ್ಷನ್ ಇರುತ್ತೆ.
ಕಂಟೈನರ್ ಲೇಯರ್ ಇರುತ್ತೆ ಅಂತಂದರೆ ನಿಮ್ಗೆ ಯಾವ ರೀತಿ ಕಂಟೈನರ್ ಬೇಕು ಅಂತ ನೀವು ಕಂಟೈನರನ್ನು ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಶಾಪ್ ಕಾರ್ಡ್ ಡಿಸೈನ್ ಆ್ಯಸ್ ಫರ್ ನಾವು ಇದಿದೆ. ಇಫ್ ಇನ್ ಕೇಸ್ ಇದನ್ನು ತೊಗೊಳ್ತೀರಾ ಅಂತಂದರೆ ದ ಡಿಸೈನ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸಿ ಓಕೆ. ಆ್ಯಂಡ್ ಎರಡನೇದು ಚೆನ್ನಾಗಿದೆ ಅಂತಂದರೆ ಎರಡನೇದೇ ಇಟ್ಕೋಬೋದು. ಓಕೆ. ಆ್ಯಂಡ್ ಪ್ರಾಡಕ್ಟ್ ಪರ್ ಪೇಜ್ ಅಂತಂದರೆ ಒಂದು ಪೇಜಿಗೆ ಪ್ರಾಡಕ್ಟ್ಸ್ಗಳು ಎಷ್ಟು ಶೋ ಆಗಬೇಕು. ಸಿ ಇಲ್ಲಿ ನೀವು ನೋಡಿದ್ರೆ 9 ಅಷ್ಟೇ ಇರ್ತವೆ. 1 2 3 4 5 6 7 8 9 10 11 12. ಸೊ ಇಲ್ಲಿ ಪರ್ ಪೇಜಿಗೆ ಎಷ್ಟು ಬೇಕು ಅನ್ನೋದಿದೆ. ಸೊ ನೀವು ಚೇಂಜ್ ಮಾಡ್ಕೋತೀರಾ ಅಂತಂದರೆ ಚೇಂಜ್ ಮಾಡ್ಕೋಬೋದು. ವಿಡ್ತ್ ಇರುತ್ತೆ ರೈಟ್, ವಿಡ್ತನ್ನು ಚೇಂಜ್ ಮಾಡ್ಕೋತೀರಾ ಅಂತಂದರೆ ಚೇಂಜ್ ಮಾಡ್ಕೋಬೋದು. ದೆನ್ ಶಾಪ್ ಡಿಸ್ಪ್ಲೇ ಆಪ್ಷನ್, ಇಲ್ಲಿ ಆಪ್ಷನ್ ಇರುತ್ತೆ ಲೈಕ್ ಶಾಪ್ ಪೇಜ್ ಡಿಸ್ಪ್ಲೇಲಿ ಏನೇನು ಇರಬೇಕು, ಶೋ ಪ್ರಾಡಕ್ಟ್ಸ್ ಆ್ಯಂಡ್ ಕ್ಯಾಟಗರಿ ಡಿಸ್ಪ್ಲೇಲೂ ಕೂಡ ಶೋ ಪ್ರಾಡಕ್ಟ್ಸ್ ರೈಟ್. ಶಾಪ್ ಕಾರ್ಟ್ ಸ್ಟ್ರಕ್ಚರ್ ಏನಿರಬೇಕು ಆಪ್ಷನ್ ಇರುತ್ತೆ. ಸೊ ಆ್ಯಡ್ ಟು ಕಾರ್ಟ್ ಆ್ಯಸ್ ಪರ್ ನಾವು ಆ್ಯಡ್ ಟು ಕಾರ್ಟ್ ಬೇಕು ಅಂತಂದರೆ ನೀವು ಆ್ಯಡ್ ಟು ಕಾರ್ಟನ್ನು ಕೂಡ ಮೆನ್ಷನ್ ಮಾಡ್ಬೋದು. ಸೊ ಆ್ಯಂಡ್ ಶಾರ್ಟ್ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ಶಾರ್ಟ್ ಡಿಸ್ಕ್ರಿಪ್ಷನನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಬಟ್ ಶಾರ್ಟ್ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ತುಂಬ ಕೆಟ್ಟದಾಗಿ ಕಾಣುತ್ತೆ. ಸಿ ಫಾರ್ ಎಕ್ಸಾಂಪಲ್ ಐ ರಿಫ್ರೆಶ್ ಇಟ್. ಸಿ ರೈಟ್, ಶಾರ್ಟ್ ಡಿಸ್ಕ್ರಿಪ್ಷನ್ ಏನು ಬೇಡ. ಸೊ ನಿಮಗೆ ಬೇಡ ಅಂತಂದರೆ ಯು ಕ್ಯಾನ್ ಹೈಡ್, ಇದನ್ನು ಹೈಡ್ ಮಾಡ್ಬೋದು. ಓಕೆ. ಸೊ ಇಫ್ ಇನ್ ಕೇಸ್ ಕ್ಯಾಟಗರಿ ಬೇಡ ಅಂತಂದರೆ ಕ್ಯಾಟಗರಿ ಕೂಡ ಹೈಡ್ ಮಾಡ್ಬೋದು. ಸೊ ದೆನ್ ಪಬ್ಲಿಷ್. ಸಿ ಇವಾಗ ಏನಾಗ್ತಿದೆ, ಆ್ಯಡ್ ಟು ಕಾರ್ಟ್, ಬೈ ನೌ. ಸೊ ಇದೆಲ್ಲವುದು ಕೂಡ ನಮಗೆ ಕಾಣುತ್ತೆ ರೈಟ್. ಸೊ ಕಸ್ಟಮೈಸ್ ಆಪ್ಷನಲ್ಲಿ ನಮ್ಗೆ ಆಪ್ಷನ್ಸ್ಗಳಿರ್ತವೆ. ಯು ಕ್ಯಾನ್ ಚೂಸ್ ನಿಮ್ಗೆ ಹೆಂಗೆ ಬೇಕು ಆ ಒಂದು ಲೇಔಟ್ಸ್ಗಳನ್ನು ನೀವು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ. ಆ್ಯಂಡ್ ದೆನ್ ಸಿಂಗಲ್ ಪ್ರಾಡಕ್ಟ್ ಆಪ್ಷನ್ ಕೂಡ ಇರುತ್ತೆ. ಆರ್ ಎಲ್ಸ್ ಚೆಕ್ಔಟ್ ರೈಟ್. ಕಂಪನಿ ನೇಮ್ ಫೀಲ್ಡ್ ಹಿಡನ್ ಅಂತ ಇರುತ್ತೆ. ಇಫ್ ಇನ್ ಕೇಸ್ ನೀವು ಶೋಕೇಶ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ನೀವು ಲೈಕ್ ಮಾಡ್ಬೋದು. ಸೊ ಅಂತಂದರೆ ಪೇಜ್ ಓಪನ್ ಆಗುತ್ತೆ ರೈಟ್. ಸೊ ಈ ಪೇಜ್ ಏನೇನು ಬೇಕು ಅನ್ನೋದು ಇಲ್ಲಿರುತ್ತೆ ಅಷ್ಟೆ. ಸೊ ದೆನ್ ಚೆಕ್ಔಟಲ್ಲಿ ನೀವೇನು ಎಡಿಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಾವಿಲ್ಲಿ ನಾರ್ಮಲಿ ಯೂಸ್ ಮಾಡೋದೇನಪ್ಪ ಅಂತಂದರೆ ಪ್ರಾಡಕ್ಟ್ ಇಮೇಜ್ ಅಥವಾ ಪ್ರಾಡಕ್ಟ್ ಕ್ಯಾಟಲಾಗನ್ನು ಸೆಟ್ ಮಾಡಲಿಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಅದಾದಮೇಲೆ ಸೈಟ್ ಐಡೆಂಟಿಟಿ ನಿಮಗೆ ಗೊತ್ತೇ ಇರುತ್ತೆ, ಲೋಗೋಸ್ ಇವೆಲ್ಲ ಚೇಂಜ್ ಮಾಡಲಿಕ್ಕೆ, ಮೆನೂಸ್ ರೈಟ್, ವಿಡ್ಜೆಟ್ಸ್. ಸೊ ಇವೆಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ದೆನ್ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ನಾವು ನಿಮ್ಮ ಸ್ಟೋರನ್ನು ನೋಡಿದ್ರೆ ಈ ರೀತಿ ಕಾಣುತ್ತೆ. ಶಾಪ್ ಪೇಜ್. ಕ್ಯಾಟಗರಿ ಡಿಸ್ಪ್ಲೇ ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ದ ಥೀಮ್. ಯಾವ ಥೀಮನ್ನು ನೀವು ಯೂಸ್ ಮಾಡ್ತೀರಲ್ವಾ ಆ ಥೀಮ್ ಮೇಲೆ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು. ಇಫ್ ಇನ್ ಕೇಸ್ ನನಗೆ ಯಾವುದು ಥೀಮ್ ಬೇಡ, ಬೈ ಡಿಫಾಲ್ಟಾಗಿ ನಾವು ವರ್ಕ್ ಮಾಡ್ತೀವಿ ಅಂತಂದರೆ ಯಾವುದೋ ಒಂದು ಡಿಫಾಲ್ಟ್ ಥೀಮ್ ಮೊನ್ನೆ ವರ್ಕ್ ಮಾಡಿದ್ವಿ ರೈಟ್, ಆ ರೀತಿ ಥೀಮಲ್ಲಿ ನೀವು ವರ್ಕ್ ಮಾಡ್ತೀರಾ ಅಂತಂದರೆ ನೀವು ಮಾಡ್ಬೋದು. ಬಟ್ ಹೋಮ್ ಪೇಜನ್ನು ನೀವೇ ಎಲಿಮೆಂಟರನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಬೇಕಾಗತ್ತೆ ರೈಟ್. ಸೊ ಇಲ್ಲ ಅಂತ ಅಂದರೆ ಈ ರೀತಿ ಥೀಮ್ಸ್ಗಳನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ. ಸೊ ಫಿಲ್ಟರ್ ಆಪ್ಷನ್ ಕೂಡ ಇರುತ್ತೆ, ಅನ್ಕ್ಯಾಟಗರೈಸ್ಡ್, ಸೆಲ್ ಫೋನ್, ಫೇಸ್ ಕ್ರೀಮ್ ರೈಟ್. ಸೊ ಇವಾಗ ಮಿಂತ್ರನ ಡಿಕೋಡ್ ಮಾಡೋಣ ಸೊ ದ್ಯಾಟ್ ನಿಮಗೆ ಐಡಿಯಾ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಮಿಂತ್ರದವರು ರೈಟ್. ಸೊ ಹೆಂಗೆ ಮಾಡಿದ್ದಾರೆ, ಸಿಂಪಲ್. ಅವರೊಂದು ಇಮೇಜನ್ನು ಕ್ರಿಯೇಟ್ ಮಾಡಿದ್ದಾರೆ. ಸಿ ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಯು. ಓಕೆ. ಸೊ somehow ಇಲ್ಲೊಂದು ಕಾಲಮನ್ನು ತೊಗೊಳ್ತೀನಿ ನಾನು. ಫ್ಲೆಕ್ಸ್ ಬಾಕ್ಸ್ ಐ ವಿಲ್ ಗೋ ಫಾರ್ 4. ಓಕೆ. ಸೊ ಫಸ್ಟ್ ಏನು ಮಾಡಿದ್ದಾರೆ, ಅವರು ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದಾರೆ. ಓಕೆ. ಸೊ ಇಮೇಜ್ widget second. Yeah. So image
ಓಕೆ. ಆ್ಯಂಡ್ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದಾರೆ. ಸೊ ಲೆಟ್ ಮೀ ಆ್ಯಡ್ ದಿಸ್ ಇಮೇಜ್. ಓಕೆ, ಈ ಇಮೇಜ್, ರೈಟ್. ಸೊ ಅದಕ್ಕೆ ಮತ್ತೆ ಏನು ಮಾಡಿದ್ದಾರೆ ಅವರು, ಒಂದು ಹೆಡ್ಲೈನ್ ಆ್ಯಡ್ ಮಾಡಿದ್ದಾರೆ, ರೈಟ್. ಸೊ ಅಗೇನ್ ಗೋ ಬ್ಯಾಕ್, ಸೊ ಆ್ಯಡ್ ಎಲಿಮೆಂಟ್, ಹೆಡಿಂಗ್. ಓಕೆ, ಆ್ಯಂಡ್ ಹೆಡಿಂಗಲ್ಲಿ ಸೊ ಲೆಟ್ ಮೀ ಎಥಿಕ್ ವೇರ್. ಓಕೆ, ಸೊ ಬ್ಲೈಂಡ್ ಎಥಿಕ್ ವೇರ್, ರೈಟ್. ಸೊ ಸ್ಟೈಲಿಗೆ ಹೋಗಿ ನಾನು ಅಲೈನ್ಮೆಂಟ್ ಸೆಟ್ ಮಾಡ್ತೀನಿ ಆ್ಯಂಡ್ ಟೈಪೋಗ್ರಫಿ ಚೇಂಜ್ ಮಾಡ್ತೀನಿ ಟು ಪಾಪಿನ್ಸ್. ಓಕೆ, ಆ್ಯಂಡ್ ದೆನ್ ಐ ಓಕೆ, ಆ್ಯಂಡ್ ವೆಯ್ಟನ್ನು ಚೇಂಜ್ ಮಾಡ್ತೀನಿ ಟು 600 ಬೋಲ್ಡ್, ರೈಟ್. After that, so let me PR, and then what they 50 to 80% off, 50% to 80% ಆಫ್. ಮೇಕ್ ಶೋರ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗಬೇಕಂತಂದರೆ ಇಲ್ಲಿ ಬರ್ತಿರೋ ಫಾರ್ಮುಲಾನ ನೀವು ಆ್ಯಡ್ ಮಾಡಬೇಕು, ಸಿ ಇಲ್ಲಿ, ರೈಟ್. ಆಫ್ಟರ್ ದ್ಯಾಟ್ ಅಗೇನ್ ಏನು ಮಾಡಿದ್ದಾರೆ ಅವರು, ಶಾಪ್ ನಾವು. ಓಕೆ, ಕಾಲ್ ಟು ಆ್ಯಕ್ಷನ್ ಕೊಟ್ಟಿದ್ದಾರೆ. ಸೊ ಅಗೇನ್ ಐ ವಿಲ್ ಯೂಸ್ ದ ಸೇಮ್ VR was the bracket and shop. ಓಕೆ, ಸೊ ಸೇಮ್ ಬಂದಿದೆ ಇಲ್ಲಿ. ಬಟ್ ಇಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಮೇಲಿದೆ ಇದು, ರೈಟ್. ಸೊ ನಾವೇನು ಮಾಡಬೇಕು, ಆ ಪರ್ಟಿಕ್ಯುಲರ್ ಆಪ್ಷನ್ ಏನಿರುತ್ತೆ, ರೈಟ್, ಪರ್ಟಿಕ್ಯುಲರ್ ಆಪ್ಷನ್ ಟೆಕ್ಸ್ಟ್ ತಗೊಳ್ಳಿ, ಅಡ್ವಾನ್ಸ್ ಲೆವೆಲ್ಗೆ ಹೋಗಿ, ಮಾರ್ಜಿನ್ಗೆ ಹೋಗ್ಬಿಟ್ಟು ಟಾಪ್ ಲೆವೆಲಲ್ಲಿ, ಸಾರಿ ಟಾಪ್ ಅಲ್ಲ, let me go for bottom now. Oh, one second, advanced layout. ಯಾ, ಮಾರ್ಜಿನನ್ನು ನೀವೇನು ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ, ರೈಟ್. ಆರ್ ಎಲ್ಸ್ ಮೇಕ್ ಶೋರ್ ದ 0 bottom, no, now, yeah, it's margin only. ಸೊ ಮಾರ್ಜಿನನ್ನು ನೀವೇನು ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ, ಐ ಮೀನ್ ಮೈನಸಿಗೆ ಬನ್ನಿ. ಸೊ ಪ್ಲಸ್ಸಿಗೆ ಬಂದರೆ ಕೆಳಗೆ ಬರುತ್ತೆ, ರೈಟ್. ಸೊ ಮೈನಸಿಗೆ ಹೋದರೆ ನಿಮ್ಗೆ ಅದೇನಾಗುತ್ತೆ, ಮೇಲೆ ಹೋಗುತ್ತೆ. ಸೊ ಈ ರೀತಿ ಕೂಡ ನೀವು ಮಾಡ್ಬೋದು, ರೈಟ್. ಸೊ ಆರ್ ಎಲ್ಸ್, ಓಕೆ, ಆರ್ ಎಲ್ಸ್ ನೀವು ಇದೇ ರೀತಿ ಟೆಂಪ್ಲೇಟ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಯಾವುದಾದ್ರೂ ಎಡಿಟಿಂಗ್ ಟೂಲನ್ನು ಯೂಸ್ ಮಾಡಿಕೊಂಡು, ಕ್ಯಾನ್ವಾ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು, ರೈಟ್. ಸೊ ಯೂಸ್ ಮಾಡಿಕೊಂಡು ಈ ರೀತಿ ನೀವೇನು ಮಾಡಬೇಕು, ಇಮೇಜಸನ್ನು ಕ್ರಿಯೇಟ್ ಮಾಡಬೇಕು, ರೈಟ್. ಆ ಇಮೇಜಸ್ನ ತಂದು ಇಲ್ಲಿ ನೀವು ಆ್ಯಡ್ ಮಾಡಬೇಕು, ರೈಟ್. ಸೊ ದಟ್ ಬೆಟರ್ ಆಗಿ ಕಾಣುತ್ತೆ. ಸೊ ಇಫ್ ಇನ್ ಕೇಸ್, ಸೊ ಲೆಟ್ ಮೀ ಗೋ ಫಾರ್ ದಿಸ್ ಆ್ಯಂಡ್ ಕಾಲಮನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನು, ಆ್ಯಂಡ್ ದೆನ್ ಅಡ್ವಾನ್ಸ್ ಲೆವೆಲ್ಗೆ ಹೋಗಿ, ಸೊ ಲೆಟ್ ಮೀ ಆ್ಯಡ್ ದ ಬಾರ್ಡರ್. ಓಕೆ, ಸೊ ಬಾರ್ಡರ್,
Yeah, border. So select border, solid. Yeah, so border width ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. I'll select like this. Okay, and then ಕಲರ್ ಚೇಂಜ್ ಮಾಡ್ತೀರಾ ಅಂತ ಅಂದರೆ ಕಲರ್ ಚೇಂಜ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಎಸ್ ಬ್ಯಾಕ್ಗ್ರೌಂಡ್. ಸೊ ಲೈಕ್ ದಿಸ್ ಆರೆಂಜ್. ರೈಟ್. ಸೊ ಈ ಫೋಟೋದ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಇದು ಫೋಟೋ ಬ್ಯಾಕ್ಗ್ರೌಂಡೇ ವೈಟ್ ಇದೆ. ಯು ಕಾಂಟ್ ಚೇಂಜ್ ದಟ್. ಸೊ ಬರೋದಿಲ್ಲ ಅದು ಚೇಂಜ್ ಮಾಡಲಿಕ್ಕೆ. ರೈಟ್. ಸೊ ಅದೇ ನೀವೇನು ಮಾಡಬೇಕು, ಈ ರೀತಿ ಬ್ಯಾನರ್ಸ್ಗಳನ್ನು ನೀವೇ ಕ್ರಿಯೇಟ್ ಮಾಡಬೇಕು. ರೈಟ್. ಸೊ ಆ ರೀತಿ ಮಾಡಿದ್ರೆ ಇಲ್ಲಿ ನೀವು ಆರಾಮಾಗಿ ಏನು ಮಾಡ್ಬೋದು, ಸೇಮ್ ಮಿಂತ್ರ ಹೆಂಗೆ ಕ್ರಿಯೇಟ್ ಮಾಡಿರ್ತಾರೋ ಅದೇ ರೀತಿ ನೀವು ಇಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೋದು. ಇಟ್ಸ್ ಆಲ್ ಅಬೌಟ್ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಎಲ್ಲದಕ್ಕೂ ಕೂಡ ಕೈಂಡ್ ಆಫ್ ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಅದಕ್ಕೆ ಆ ಪರ್ಟಿಕ್ಯುಲರ್ ಕ್ಯಾಟಗರಿ ಲಿಂಕ್ಸ್ಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದಾಗ ನಾನು ಎಲ್ಲಿಗೆ ಹೋಗ್ತೀನಿ, ಮೆನ್ ಕ್ಯಾಟಗರಿಗೆ ಹೋಗ್ತೀನಿ. ಸಿ, ರೈಟ್. ಅದೇ ರೀತಿ ಇಲ್ಲಿ ನೀವೇನು ಮಾಡಬೇಕು, ರೈಟ್. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಇಲ್ಲಿ ಲಿಂಕ್ ಆಪ್ಷನ್ ಇರುತ್ತೆ. ಸಿ, ಕಸ್ಟಮ್ ಯು ಆರ್ ಎಲ್ ಅನ್ನು ಚೂಸ್ ಮಾಡಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗಳನ್ನು ಅಥವಾ ಶಾಪ್ ಕ್ಯಾಟಗರಿ, ರೈಟ್. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಆ ಪೇಜಿನ ಲಿಂಕನ್ನು ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಸಿ, ಫಾರ್ ಎಕ್ಸಾಂಪಲ್ ಹೋಮ್. ಸೊ ಇಫ್ ಇನ್ ಕೇಸ್ ಈ ಪ್ರಾಡಕ್ಟ್ ಇಂದು ಕೊಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ ನಾನು ನಿಮಗೆ ಶೋ ಮಾಡ್ತಿದ್ದೀನಿ ಆ್ಯಂಡ್ ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು. ಓಕೆ, ಆ್ಯಂಡ್ ದೆನ್ ಐ ಪಬ್ಲಿಷ್ ಇಟ್. ರೈಟ್. ಸೊ ಇವಾಗ ನಾನು ಸೈಟ್ ಓಪನ್ ಮಾಡಿ ರಿಫ್ರೆಶ್ ಮಾಡ್ತೀನಿ ಆ್ಯಂಡ್ ಸಿ ಇಲ್ಲಿ ಇದೆ. ಕ್ಲಿಕ್ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಂಕಿಗೆ ಹೋಗ್ತೀನಿ. ಸೊ ಅದೇ ರೀತಿ ನೀವು ಕ್ಯಾಟಗರೀಸ್ ಲಿಂಕ್ ಕೊಟ್ಟರೆ ಕ್ಯಾಟಗರೀಸ್ ಲಿಂಕಿಗೆ ಹೋಗ್ತೀರಾ. ಸೊ ಅದಕ್ಕೋಸ್ಕರನೇ ಕ್ಯಾಟಗರೀಸನ್ನು ಕ್ರಿಯೇಟ್ ಮಾಡಬೇಕು. ರೈಟ್. ಅಂತಂದರೆ ನಿಮ್ಮ ಪ್ರಾಡಕ್ಟ್ ಯಾವ ಕ್ಯಾಟಗರಿಗೆ ಬರುತ್ತೆ ಆ ಕ್ಯಾಟಗರೀಸ್ಗಳನ್ನು ನೀವೇನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ರೈಟ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಕ್ಚುಲಿ ನೀವು ಕರೆಕ್ಟಾಗಿ ಮಿಂತ್ರಾನ ನೋಡಿದ್ರೆ, ರೈಟ್. ಸೊ ಇದೇ ಥರದ್ದೇ ಇಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ಸಿ, ಇಲ್ಲಿ ಒಂದು ಇಮೇಜ್ ಏನಾಗಿದೆ 1:1 ಇದೆ. ಓಕೆ, ಅಂತಂದರೆ ಪೋಸ್ಟ್ ಆಪ್ಷನಲ್ಲಿದೆ. ರೈಟ್. ಸೊ ದೆನ್ ಹೆಡಿಂಗ್ ಆ್ಯಡ್ ಮಾಡಿ. ಸಿ, ಇದೇ ರೀತಿ ಸೇಮ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಾನು ರಿಮೂವ್ ಮಾಡ್ತೀನಿ ಅಂತ ಅಂದ್ಕೊಂಡು ಈ ರೀತಿ ಬರುತ್ತೆ. ರೈಟ್. ಸೊ ಅದೇ ಈ ಇಮೇಜ್ ನಂದು 1:1 ಇದ್ದಿದ್ರೆ, ಓಕೆ, ಅದೇ ರೀತಿನೇ ಬರ್ತಿತ್ತು. ಸೊ ಲೆಟ್ ಮೀ ಲಾರ್ಜ್ thumbnail. Okay, so or else medium large, or else WooCommerce. Thumbnail. Yeah, chalo. See, similar, right? ಸೊ ಪ್ರಾಪರ್ ವೇಯಲ್ಲಿ ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲೇನು ಮಾಡಿದ್ದಾರೆ, ಇಮೇಜಸ್ಗಳಿಗೆ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಆ ಇಮೇಜಸ್ಗಳನ್ನು ಕೊಡ್ತಾ ಹೋಗಿದ್ದಾರೆ ಅಷ್ಟೇ. ಸೊ ಇವಾಗ ನಾನು ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಐ ವಿಲ್ ಡೂಪ್ಲಿಕೇಟ್ ದಿಸ್. ಓಕೆ, ಅಗೇನ್ ಐ ವಿಲ್ ಡೂಪ್ಲಿಕೇಟ್ ದಿಸ್. ಅಗೇನ್ ಐ ವಿಲ್ ಡೂಪ್ಲಿಕೇಟ್ ದಿಸ್. ರೈಟ್. ಸೊ ಇನ್ನು ರಿಮೈನಿಂಗ್ ಕಾಲಮ್ಸ್ಗಳನ್ನು ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಸಿ,
ರೈಟ್? ಸೇಮ್. ಸೊ ನೀವು ಆ್ಯಕ್ಚುಲ್ ಆಗಿ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನೀವು ಕ್ರಿಯೇಟ್ ಮಾಡ್ಬೋದು, ಲೈಕ್ ಮಿಂತ್ರಾ ಥರ, ಆ್ಯಸ್ ಇಟ್ ಈಸ್. ಬಟ್ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ ಎಲಿಮೆಂಟರ್, ರೈಟ್? ಸೊ ಇದು ಏನು, ಅವ್ರು ಕ್ರಿಯೇಟ್ ಮಾಡಿದಂಥ ಬ್ಯಾನರ್ ಅಷ್ಟೇ. ಓಕೆ, ಇದು ಸೇಮ್, ಇದು ಸೇಮ್, ರೈಟ್? ಇವೆಲ್ಲ ಏನು, ಬ್ಯಾನರ್ಸ್ಗಳು. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಕ್ಯಾಟಗರೀಸ್ ಇದಾವೆ, ರೈಟ್? ಸೊ ಇನ್ ಆರ್ ಸೈಟ್ ಅಲ್ಲಿ ಕ್ಯಾಟಗರೀಸ್ ಇಲ್ಲ ಅಂತಂದರೆ ಮೆನೂಸಲ್ಲಿ ಕ್ಯಾಟಗರೀಸ್ ಇಲ್ಲ, ರೈಟ್? ಸೊ ನಾವೇನು ಮಾಡಬೇಕು ಇವಾಗ, ಮೆನುವನ್ನು ಕ್ರಿಯೇಟ್ ಮಾಡಬೇಕು, ರೈಟ್? ಸೊ ಜಸ್ಟ್ ಗೋ ಟು ಡ್ಯಾಶ್ ಬೋರ್ಡ್. ಓಕೆ, ಸೊ ಫಸ್ಟ್ ನೀವೇನು ಮಾಡಬೇಕು, ಪ್ರಾಡಕ್ಟ್ಸ್ ಅಂಡರಲ್ಲಿ ಕ್ಯಾಟಗರೀಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ರೈಟ್? ಸೊ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಯು ಕ್ಯಾನ್ ಆ್ಯಡ್ ಕ್ಯಾಟಗರೀಸ್ ಹಿಯರ್. ಸೀಲಿ ಇವೆಲ್ಲ ಏನು ಕ್ಯಾಟಗರೀಸ್, ಸೆಲ್ ಫೋನ್, ಫೇಸ್ ಕ್ರೀಮ್, ರೈಟ್? ಮೆನ್, ಇದೆಲ್ಲ ಏನು ಕ್ಯಾಟಗರೀಸ್. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ವಿಮೆನ್ ಅಂತ ನಾನು ಆ್ಯಡ್ ಮಾಡ್ತೇನೆ. ಓಕೆ, ಸ್ಲಗ್ಗಲ್ಲೂ ನೀವು ಅದೇ ಆ್ಯಡ್ ಮಾಡಿ. ಸೊ ಇದರಲ್ಲಿ ಯಾವುದಾದ್ರೂ ಪೇರೆಂಟ್ ಕ್ಯಾಟಗರಿ ಬರಬೇಕು ಅಂತ ಅಂದರೆ ಯು ಕ್ಯಾನ್ ಚೂಸ್ ಪೇರೆಂಟ್ ಕ್ಯಾಟಗರಿ. ಸೊ ದೆನ್ ಆ್ಯಡ್ ನ್ಯೂ ಕ್ಯಾಟಗರಿ. ಸೊ ಕ್ಯಾಟಗರಿ ಏನಾಯಿತು, ಇಲ್ಲಿ ಆ್ಯಡ್ ಆಯಿತು, ಸಿ, ರೈಟ್? ಸೊ ನಾವು ಗೋ ಟು ಪ್ರಾಡಕ್ಟ್ಸ್ ಪೇಜ್, ಆಲ್ ಪ್ರಾಡಕ್ಟ್ಸ್, ರೈಟ್? ಇವಾಗ ಸೊ ಫಾರ್ ಎಕ್ಸಾಂಪಲ್ ದಿಸ್ ಪ್ರಾಡಕ್ಟ್ಸ್, ಈ 3 ಪ್ರಾಡಕ್ಟ್ಸ್ಗಳನ್ನು ನಾನು ಚೂಸ್ ಮಾಡ್ತೀನಿ, 4. ಆ್ಯಂಡ್ ದೆನ್ ಸೆಲೆಕ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಕ್ಯಾಟಗರಿ ಬರುತ್ತೆ, ಸಿ, ವಿಮೆನ್ ಅಂತಂದರೆ ಈ ವಿಮೆನ್ ಕ್ಯಾಟಗರಿಗೆ ಈ 4 ಪ್ರಾಡಕ್ಟ್ಸ್ಗಳನ್ನು ನಾನು ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ವಿಮೆನನ್ನು ಚೂಸ್ ಮಾಡ್ತೀನಿ, ರೈಟ್? ಸೊ ಚೂಸ್ ಮಾಡಿದಾದಮೇಲೆ ಜಸ್ಟ್ ಸ್ಕ್ರೋಲ್ ಡೌನ್, ಚೂಸ್ ಮಾಡಿ, ದೆನ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಸೆಲೆಕ್ಟ್ ಅಟ್ ಲೀಸ್ಟ್ ಒನ್ ಟೈಮ್ ವಿಮೆನ್. Bulk action, edit, then women, then apply. Oh yeah, see, ಬಂದಾಗ ಸೊ ಇಲ್ಲಿ ಆಪ್ಷನ್ ಇರುತ್ತೆ ಬ್ರ್ಯಾಂಡ್ಸ್ಗಳು ಅಂತಂದರೆ ನೀವು ನಿಮ್ಮ ಸೈಟಲ್ಲಿ ಏನೇನು ಕ್ರಿಯೇಟ್ ಮಾಡಿರ್ತೀರ ಆ ಎಲ್ಲ ಆಪ್ಷನ್ಸ್ಗಳು ಅಲ್ಲಿರ್ತವೆ. ಸೊ ಪ್ರಾಡಕ್ಟ್ ಕ್ಯಾಟಗರೀಸ್ ಆಪ್ಷನ್ ಇರುತ್ತೆ, ಸಿ, ಇಲ್ಲಿ ನೀವು ನೋಡ್ಬೋದು. ಬಟ್ ಈ 4 ನಾನು ಎಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ವಿಮೆನ್ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ರೈಟ್? ಸೊ ಜಸ್ಟ್ ನೀವೇನು ಮಾಡಿ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಅಗೇನ್ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ್ರೆ see again it's showing 0. So let me go for categories. All products. Again I'll choose this. Women. One second. Okay, so bulk action, edit, apply, and brands, status, product categories. So let me choose women, then update.
ಯಾ, ಸಿ ಇಲ್ಲಿ ಇವಾಗ ಎರಡು ಕ್ಯಾಟಗರೀಸಲ್ಲಿ ಅದು ಸೆಲೆಕ್ಟ್ ಆಗಿದೆ, ಒಂದು ಫೇಸ್ ಕ್ರೀಮ್, ಇನ್ನೊಂದು ವಿಮೆನ್. ಸೊ ಬೇಸಿಕಲಿ ನೀವೇನು ಮಾಡಬೇಕು, ಫಸ್ಟು ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು, ರೈಟ್. ಸೊ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಲ್ಕ್ ಆಪ್ಷನಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಯಾವ್ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟನ್ನು ಚೂಸ್ ಮಾಡ್ಕೊಳ್ಳಿ, ಅಂತಂದರೆ ಯಾವ್ಯಾವ ಪ್ರಾಡಕ್ಟನ್ನು ಆ ಪರ್ಟಿಕ್ಯುಲರ್ ಒಂದು ಕ್ಯಾಟಗರಿಗೆ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿರ್ತೀರ, ರೈಟ್. ಸೊ ಚೂಸ್ ಮಾಡಿ, ದೆನ್ ಸೆಲೆಕ್ಟ್ ಕ್ಯಾಟಗರಿ, ಯಾವ ಕ್ಯಾಟಗರಿ ನೀವು ಅಲ್ಲಿ ಚೂಸ್ ಮಾಡಿರ್ತೀರ, ರೈಟ್, ವಿಮೆನ್, ರೈಟ್. ಸೊ ದೆನ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಚಿಕ್ಕದಾಗಿ. ಸೊ ಇಲ್ಲಿ ಪ್ರಾಡಕ್ಟ್ ಕ್ಯಾಟಗರೀಸ್ ಆಪ್ಷನ್ ಇರುತ್ತೆ. ಯಾವ ಕ್ಯಾಟಗರಿಗೆ ಆ ಪ್ರಾಡಕ್ಟನ್ನು ನೀವು ಸೇರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಆ ಕ್ಯಾಟಗರಿಯನ್ನು ನೀವೇನು ಮಾಡಿ ಇಲ್ಲಿ ಸೇರಿಸಿ. ಸೊ ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಆಪ್ಷನ್ ಇರುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಅಷ್ಟು ಪ್ರಾಡಕ್ಟ್ಸ್ಗಳು ಆ ಪರ್ಟಿಕ್ಯುಲರ್ ಕ್ಯಾಟಗರೀಸ್ಗೆ ಹೋಗಿರ್ತವೆ, ರೈಟ್. ಸೊ ನಾವು ಲೆಟ್ಸ್ ವಿಸಿಟ್ ಅವರ್ ಸೈಟ್. ಬಟ್ ಸ್ಟಿಲ್ ಇಲ್ಲಿ ನಮಗೆ ಕ್ಯಾಟಗರೀಸ್ ಅಂತಂದರೆ ಮೆನು ಅಲ್ಲಿ ಕ್ಯಾಟಗರೀಸ್ ಬರ್ತಿಲ್ಲ, ಲೈಕ್ ಮಿಂತ್ರಾದಲ್ಲಿ ಬರುತ್ತೆ ಅಲ್ವಾ, ಮೆನ್, ವಿಮೆನ್. ಸೊ ಆ ರೀತಿ ಬರಬೇಕು ಅಂತ ಅಂದರೆ, ಸೊ ಗೋ ಟು ಯೋರ್ ಡ್ಯಾಶ್ ಬೋರ್ಡ್. ಸೊ ದೆನ್ go to menus option under appearance, menus, right. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಅಷ್ಟು ಪೇಜಸ್ಗಳಿದ್ದಾವೆ, ಲೈಕ್ ಟೆಸ್ಟಿಮೋನಿಯಲ್, ಅಬೌಟ್, ಕಾಂಟ್ಯಾಕ್ಟ್, ಶಾಪ್ ಪೇಜ್, ರೈಟ್. ಸೊ ಸಿ ಇಲ್ಲಿ ಕ್ಯಾಟಗರೀಸ್ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ರೈಟ್. ಸೊ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿ and view all and then search men or else women. So one second, then uncategorized downloads. It has to show shop checkout categories, men, pages, no. So let's go to the appearance then. Not appearance, customize hogi. So leave and then menus, shit, global menus and then menu, home, shop option illide, right. So you can create add items, right. ಸೊ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಪ್ರಾಡಕ್ಟ್ಸ್, ರೈಟ್. ಸೊ ಲೆಟ್ ಮೀ, ಯಾ, ಸೊ ಹಿಯರ್ ಇಟ್ ಈಸ್ ಪ್ರಾಡಕ್ಟ್ಸ್. ಯು ಕ್ಯಾನ್ ಆ್ಯಡ್ ಪ್ರಾಡಕ್ಟ್ಸ್, ಲೈಕ್ ಯಾವ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಆ್ಯಡ್ ಪ್ರಾಡಕ್ಟ್ಸ್. ಸಿ ಇಲ್ಲಿ ಕ್ಯಾಟಗರೀಸ್ ಆಪ್ಷನ್ ಇರುತ್ತೆ ಆ್ಯಂಡ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ actually it has to show, yeah. So categories, here it is product categories, right. So categories ಬೇರೆ, product categories ಬೇರೆ. So choose product categories, men, women, okay. ನಾ ಎರಡು ಕ್ಯಾಟಗರಿಯನ್ನು ಚೂಸ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ಟೀ ಶರ್ಟ್, ಸ್ಕಿನ್ ಕಲರ್, ಇವೆಲ್ಲದನ್ನು ಕೂಡ ನೀವೇನು ಮಾಡ್ಬೋದು, ಚೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕ್ಯಾಟಗರೀಸಲ್ಲಿ ಅನ್ಕ್ಯಾಟಗರೀಸನ್ನು ರಿಮೂವ್ ಮಾಡ್ತೀನಿ.
Okay, so then publish. So let's check ಯಾವ ರೀತಿ ಇದೆ ನಮ್ಮ ಸೈಟ್. ಇಲ್ಲಿ ನೀವು ನೋಡ್ಬೋದು ಹೋಮ್ ಶಾಪ್ ಟೆಸ್ಟಿಮೋನಿಯಲ್ಸ್ ಅಬೌಟ್ ಕಾಂಟ್ಯಾಕ್ಟ್ ಅನ್ಕ್ಯಾಟಗರೈಸ್ಡ್ ಏನು ಇಷ್ಟೊಂದು ಸತಿ ಸೆಲೆಕ್ಟ್ ಆಗಿದೆ. ಚಲೋ. ಸೊ ಅಗೇನ್ ಗೋ ಬ್ಯಾಕ್ ಟು ದ ಕಸ್ಟಮೈಸ್ ಆಪ್ಷನ್ ಆ್ಯಂಡ್ ದೆನ್ ಸಿ ಇಲ್ಲಿ ಅನ್ಕ್ಯಾಟಗರೈಸ್ಡ್ ತುಂಬ ಸತಿ ಸೆಲೆಕ್ಟ್ ಆಗಿದೆ. ಸೊ ನೀವೇನು ಮಾಡಬೇಕು, ಜಸ್ಟ್ ರಿಮೂವ್ ಇಟ್, ರಿಮೂವ್ ಆ್ಯಂಡ್ ಸೇಮ್ ರಿಮೂವ್ and same remove, then same remove, 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 then remove, and the last remove. So then publish. ಸೊ ಈ ರೀತಿ ಇತ್ತು. ಸೊ ಲೆಟ್ಸ್ ರಿಫ್ರೆಶ್ ಇಟ್. ಸಿ ಮೆನ್ ವಿಮೆನ್. ಸೊ ಮೆನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆನ್ ಕ್ಯಾಟಗರಿಲಿ ಎಷ್ಟು ಪ್ರಾಡಕ್ಟ್ಸ್ ಇದಾವೋ ಅಷ್ಟು ಪ್ರಾಡಕ್ಟ್ಸ್ಗೆ ಹೋಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಲೈಕ್ ಮಿಂತ್ರಾ ಥರನೇ ಲೈಕ್ ಡ್ರಾಪ್ ಡೌನ್ ಮೆನು ಬೇಕು ಅಂತಂದರೆ ಯು ಕ್ಯಾನ್ ಚೂಸ್ ಲೈಕ್ ದಿಸ್ ಅಂತಂದರೆ ಸಿ sub item. I don't want none. ಸೊ ಅಗೇನ್ ನೀವೇನು ಮಾಡಬೇಕು, ಆ್ಯಡ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ಸ್ಗಳನ್ನು ಚೂಸ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ಸ್ ಡೈಲಿ ಮಾಯ್ಶ್ಚರೈಸರ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಸ್ಕಿನ್ ಟೋನರ್. ಸಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಷ್ಟು ಪ್ರಾಡಕ್ಟ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ, ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಫರ್ ನಾವು. ಸೊ ಇವಾಗ ನಾನು ಏನು ಮಾಡ್ತೀನಿ, ಇವನ್ನ ಒಂದು ಸ್ವಲ್ಪ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೇನೆ. ರೈಟ್, ಹೋ right, publish. Let's see how it looks. ಸೊ ಇಲ್ಲಿ ನೀವು ನೋಡ್ಬೋದು ಕೋಕೋ ಆಯಿಲಲ್ಲಿ ಲೈಕ್ ಈ ರೀತಿ ಬಂದಿದೆ. ಸೊ ಲೆಟ್ಸ್ ಅಗೇನ್ ಗೋ ಟು ಕಸ್ಟಮೈಸ್. ಸೊ ಲೆಟ್ಸ್ ರಿಮೂವ್ ಇಟ್. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನೀವು ಫಸ್ಟ್ ಅಲ್ಲಿ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಅಂತಂದರೆ ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ, ರೈಟ್, ಯು ಹ್ಯಾವ್ ಟು ಕ್ರಿಯೇಟ್ ಕ್ಯಾಟಗರೀಸ್ ಫಸ್ಟ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಆ್ಯಡ್ ಪ್ರಾಡಕ್ಟ್ಸ್ ಇನ್ ದಟ್ ಕ್ಯಾಟಗರಿ. ಸೊ ದೆನ್ ಇಲ್ಲಿ ನಿಮಗೆ ಆ ರೀತಿ ಆಪ್ಷನ್ಸ್ಗಳು ಬರ್ತವೆ. ಸೊ ಆರ್ ಎಲ್ಸ್ ಹಿಂಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್ಸ್ ಈ ರೀತಿ ಬರ್ತವೆ. ಸೊ ಇಟ್ಸ್ ಬೆಟರ್ ನಾನು ಫಸ್ಟ್ ಮೆಥಡ್ ಏನು ತೋರಿಸ್ದೆ ಅಲ್ವಾ ಆ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಅದು ಬೆಟರ್ ಆಗಿರುತ್ತೆ. ಸೊ ಒರಿಜಿನಲ್. ಸೊ ಲೆಟ್ಸ್ ಚೆಕ್ ಪ್ರಾಡಕ್ಟ್ಸ್. ಡೈಲಿ ಮಾಯ್ಶ್ಚರೈಸರ್. and publish.
then ರಿಫ್ರೆಶ್ ಇಟ್. ಸೊ ಇಲ್ಲಿ ಬಂದಿದೆ ಮೆನು ವಿಮೆನ್. ಇಫ್ ಇನ್ ಕೇಸ್ ನಿಮಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಬೇಕು ಅಂತಂದರೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ನಾಳೆ ನಿಮಗೆ ಹೇಳ್ತೇನೆ, ರೈಟ್? ಸೊ ಯು ಹ್ಯಾವ್ ಟು ಕ್ರಿಯೇಟ್ ಫಸ್ಟ್ ಕ್ಯಾಟಗರೀಸ್ ಆ್ಯಂಡ್ ಯು ಹ್ಯಾವ್ ಟು ಆ್ಯಡ್ ದ ಪ್ರಾಡಕ್ಟ್ಸ್ ಇನ್ ದಟ್ ಕ್ಯಾಟಗರೀಸ್. ಅಂತಂದರೆ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಆ ಪರ್ಟಿಕ್ಯುಲರ್ ಕ್ಯಾಟಗರೀಸಿಗೆ ಬರ್ತವೆ ಆ ರೀತಿ ಪ್ರಾಡಕ್ಟ್ಸ್ಗಳನ್ನು ನೀವು ಆ ಕ್ಯಾಟಗರಿಗೆ ನೀವು ಆ್ಯಡ್ ಮಾಡಬೇಕು. ಸೊ ದೆನ್ ನೀವು ಮೆನೂಸ್ಗೆ ಹೋಗಿ ನಿಮ್ಮ ಕ್ಯಾಟಗರೀಸ್ಗಳನ್ನು ನೀವು ಆರಾಮಾಗಿ ಅಲ್ಲಿ ಡಿಸ್ಪ್ಲೇ ಮಾಡಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಮೆನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆನ್ನಲ್ಲಿ ಎಷ್ಟು ಕ್ಯಾಟಗರೀಸ್ ಇದಾವೋ ಆ ಕ್ಯಾಟಗರೀಸ್ ಬರ್ತವೆ. ವಿಮೆನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಮೆನ್ಗೆ ಎಷ್ಟು ಕ್ಯಾಟಗರೀಸನ್ನು ನಾವು ಆ್ಯಡ್ ಮಾಡಿದ್ದೀವಿ ಅಷ್ಟು ಕ್ಯಾಟಗರೀಸ್ ಪ್ರಾಡಕ್ಟ್ಸ್ಗಳು ಬರ್ತವೆ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನೀವು ನಿಮ್ಮ ಟೈಮನ್ನು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು. ಸೊ ಅವಾಗಷ್ಟೇ ನೀವು ಆ್ಯಕ್ಚುಲಿ ಪ್ರಾಡಕ್ಟಿವ್ ಆಗಿ ಇರ್ತೀರ. ಸೊ ನಾನಿವಾಗ 1 ಅವರಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದೀನಿ, ರೈಟ್? ಸೊ ಇವಾಗ ನೀವು ಇದನ್ನು ಮಾಡಿಬಿಟ್ಟು ಸೊ ಇನ್ನು ನೆಕ್ಸ್ಟ್ ಆಪ್ಷನ್ಸ್ಗಳು ಏನಿರ್ತವೆ ಅನ್ನೋದು ನೀವು ಫೋಕಸ್ ಮಾಡಿದ್ರೆ ನಿಮಗೇನೆ ತುಂಬ ಆಪ್ಷನ್ಸ್ಗಳು ಸಿಗ್ತಾ ಹೋಗ್ತವೆ. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ ಒಂದು ಇ ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ ಇಮೇಜಸ್ಗಳು ಒಂದೇ ಸೈಜಲ್ಲಿ ಇರಬೇಕು ಫಸ್ಟ್ ಆಫ್ ಆಲ್, ರೈಟ್? ಸೊ ಇನ್ ಮೈ ಕೇಸ್ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಫಾರ್ ದ ಪ್ರಾಕ್ಟೀಸ್ ಪರ್ಪಸ್ ಇಲ್ಲಿ ಪ್ರಾಡಕ್ಟ್ಸ್ಗಳ ಟೈಟಲ್ಸ್ಗಳು ಏನಿದಾವೆ ನಾನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗ್ತಿದೆ, ಇಂಬ್ಯಾಲೆನ್ಸ್ ಆಗ್ತಿದೆ ಸೈಜಸಲ್ಲಿ. ಬಟ್ ನೀವು ಹಂಗೆ ಮಾಡೋ ಆಗಿಲ್ಲ, ಟೈಟಲ್ಸ್ನೆಲ್ಲ ಒಂದೇ ಆಪ್ಷನ್ಸಲ್ಲಿ ನೀವು ಕೊಡಬೇಕು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಚೆಕ್ ದಿಸ್ ಒನ್. ಓಕೆ, ಪ್ರಾಡಕ್ಟ್ಸ್, ಕಂಟೆಂಟ್, ಸ್ಟೈಲ್. ಸೊ ಇಲ್ಲಿ ಮಾರ್ಜಿನ್, ಪ್ಯಾಡಿಂಗ್ ಎಲ್ಲ ಆಪ್ಷನ್ ಇರುತ್ತೆ. ಬಟ್ ವಿ ಕಾಂಟ್ ಚೇಂಜ್ ಟೈಪೋಗ್ರಫಿಯನ್ನು ನೀವು ಚೇಂಜ್ ಅಂತಂದರೆ ಫಾಂಟ್ ಸೈಜು, ಟೆಕ್ಸ್ಟ್ ಸೈಜು ಇವೆಲ್ಲ ನೀವು ಚೇಂಜ್ ಮಾಡಬೇಕು ಅಂತಂದರೆ ನೀವು ಕಾಮರ್ಸಲ್ಲಿ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ತೀವಿ, ರೈಟ್? ಆವಾಗ ನಾವು ಟೈಟಲ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ ಅಲ್ವಾ, ಅಲ್ಲೇ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ, ರೈಟ್? ಸೊ ಈ ರೀತಿ ನೀವು ಒಂದು ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಬಟ್ ಶಾಪಿಫೈಯಲ್ಲಿ ಈ ರೀತಿ ಆಗೋದಿಲ್ಲ. ಅದು ಕಂಪ್ಲೀಟಾಗಿ ಟೆಂಪ್ಲೇಟ್ ಬೇಸ್ಡ್ ಅಂತಂದರೆ ಲೈಕ್ ತುಂಬ ಕಸ್ಟಮೈಸ್ಡ್ ಆಗಿ ಬಂದುಬಿಟ್ಟಿರುತ್ತೆ ಶಾಪಿಫೈ. ಬಟ್ ಕಾಮರ್ಸಲ್ಲಿ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಓಕೆ, ಸೊ ದಟ್ಸ್ ವೈ ಎಲ್ಲರೂ ಶಾಪಿಫೈಯನ್ನು ಪ್ರಿಫರ್ ಮಾಡೋದು. ಕಾಮರ್ಸ್ ಬ್ಯಾಡ್ ಅಂತ ನಾನು ಹೇಳ್ತಿಲ್ಲ, ಬಟ್ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿಯನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ.